ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ಬೇವೂರು ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಂದು ಹೊಡೆತ ಬಿದ್ದಿದೆ. ಕಾರ್ಯಕರ್ತರ ಸೇರ್ಪಡೆ ಜೊತೆಗೆ ಅಭಿವೃದ್ಧಿ ವಿಚಾರವೂ ಕೂಡ ಇದೀಗ ಪ್ರಮುಖ ಚರ್ಚೆಯಾಗಿದೆ. ಬೇವೂರು ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಸಂಗಪ್ಪ ಬಾಲಪ್ಪ ಅವರು ತಮ್ಮ ಬೆಂಬಲಿಗರೊಂದಿಗೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಈ ವೇಳೆ ಸ್ಥಳೀಯ ರಸ್ತೆ ದುರಸ್ತಿ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ನಿಡಗುಂದಿ ಭಾಗದಿಂದ ಬೇವೂರು ಕಡೆಗೆ ಹೋಗುವ ರಸ್ತೆ ಸಂಪೂರ್ಣ ಹಾಳಾಗಿದ್ದು, ಇದು ರಸ್ತೆನಾ ಅಥವಾ ಚರಂಡಿಯಾ ಎಂಬ ಪ್ರಶ್ನೆ ಕೇಳಿ ಬರ್ತಾ ಇದೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಜನ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ, ಸೋಮನಗೌಡ ಪಾಟೀಲ್ ಸೇರಿ ಹಲವು ಮುಖಂಡರು ಭಾಗವಹಿಸಿದ್ರು. ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ, ರಸ್ತೆ ಸ್ಥಿತಿ ಜನರ ಕಷ್ಟವನ್ನ ತೋರಿಸುತ್ತೆ ಅಂತ ಅವರು ನಾಯಕರು ಟೀಕಿಸಿದ್ದಾರೆ. ಈ ಸಂದರ್ಭದಲ್ಲಿ ಮತದಾರರು ನಮ್ಮ ಮತ ಬಿಜೆಪಿ, ವೀರಣ್ಣ ಚರಂತಿಮಠ್ ಅವರಿಗೆ ಎಂದು ಘೋಷಣೆಗೋಗಿ ಬೆಂಬಲ ಸೂಚಿಸಿದ್ದಾರೆ. बोलो भारत माता की जय, भारतीय जनता पक्षಕ್ಕೆ ಜೈ, ನರೇಂದ್ರ ಮೋದಿಜಿ ಅವರಿಗೆ ಜೈ, ವೀರಣ್ಣ ಚರಂತಿಮಠ್ ಅವರಿಗೆ ಜೈ. ಇವತ್ತು ಆಕಸ್ಮಿಕವಾಗಿ ಬಂದಿರತಕ್ಕಂತ ಈ ಒಂದು ಉಪಚುನಾವಣೆ ಅಂಗವಾಗಿ ನಾವು ಬೇವೂರು ಗ್ರಾಮಕ್ಕೆ ಮತವನ್ನು ಯಾಚಿಸಲು ಆಗಮಿಸಿರುವಂತಹ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ಆಗಮಿಸಿರುವಂತಹ ನಮ್ಮ ಪಕ್ಷದ ಮುಖಂಡರು ಹಿರಿಯರಾದ ಶ್ರೀಯುತ ಜನಾರ್ದನ್ ರೆಡ್ಡಿ ಅವರೇ, ಇನ್ನೋರ್ವ ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರು, ಮಾಜಿ ಈ ಕ್ಷೇತ್ರದ ಶಾಸಕರು ಆಗಿದ್ದಂತಹ ಹಿರಿಯರಾದ ನನ್ನ ಮಾರ್ಗದರ್ಶಕರಾದ ಶ್ರೀಯುತ PH ಪೂಜಾ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.